ಟಿಯೋಗ ಕಾರಿಗೆ ಯಾವ ರೀತಿ ಬರ್ತಿದಾರೆ ನೋಡಿ. ಮತ್ತೊಮ್ಮೆ ಭೇಟಿ ಆಗೋಣ. ನಮ್ಮ ಶಿಷ್ಯ ಹಾಲ್ ಕರಿತೀನಿ ನಿನಗೆ. ಮಾತಾಡ್ ಮಚ್ಚ, ನಿಮ್ಮನೆ ಪೂಜೆ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀಯ? ನಮ್ಮ ತೋಟದಲ್ಲಿ ಹಿಂಗಾರ ಕೊಯ್ಕೊಂಡು ಹೋಗಿ ಬಂದಿದ್ದೀವಿ. ಯಾರ್ಯಾರು ಪಂಜರುಳ್ಳಿ ದೈವ ಬರೋದು ನೋಡಿರಲ್ಲ, ಸೊ ಇವತ್ತು ನಮ್ಮ ವ್ಲಾಗಲ್ಲಿ ನೋಡಿ. ಏನು ವಿಡಿಯೋ ಮಾಡ್ತಾರೆ ಬೇರೆ ಕೈ ಇದ್ರೆ ಇಟ್ಕೊಂಡ್ರೆ ಅದನ್ನ ತಿನ್ನಕ್ ಬರುತ್ತಲ್ಲ ಚೇತ ನಿಂತಲ್ಲ. ನಾಯಿಗೆ ಊಟ ಹಾಕ್ರಲ್ಲಿ ಎಲ್ಲ ನೀನೇ ತಿಂದ್ರೆ ಹಣ ಬಂದ ನೋಡಿ. 4K ಕ್ವಾಲಿಟಿಲಿ ಮಾಡ್ತಿದ್ದೀನಿ. ಡಿಫ್ರೆನ್ಸ್ ಏನಾರು ಅನ್ಸಿದ್ಯಾ? ನಿಂಗೆ ಗೊತ್ತಾಗಲ್ಲ ಬಿಡು. ನಂಗೇನು ಗೊತ್ತಾಗಲ್ಲಪ್ಪ. ನೀನು ಚೈಲ್ಡ್ ಸಣ್ಣ ಮಗು ಕಣೋ. ಗೈಸ್, ಇವತ್ತು ನಮ್ಮ ದೀಕ್ಷಿತ್ ಮನೆಯಲ್ಲಿ ಪಂಜರುಳ್ಳಿ ದೇವ್ರನ್ನ ಕೂರಿಸ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ವಿಡಿಯೋ ಮಾಡ್ತಿದ್ದೀವಿ. ದೇವ್ರಂದ್ರೆ ಏನೋ, ದೈವ ಅಂದ್ರೆ ಏನೋ ಚೇತ? ದೇವ್ರಂದ್ರೆ ಬೇರೆ, ದೈವ ಅಂದ್ರೆ ಬೇರೆ. ಈ ದೇವ್ರಲ್ಲ ಹಂಗಾರೆ? ದೈವ ಆಯ್ತು. ಪಂಜರುಳ್ಳಿ ದೈವನ ಕೂರಿಸ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದೀವಿ. ಕ್ಯಾಮ್ರಾ ನೋಡ್ಕೊಂಡು ಮಾತಾಡಲಿ, ಬೇರೆಯವ್ರು ನೋಡೋದೇ ಆಯ್ತು ನಿಮ್ ಜೀವನ. ಯಾರು ಹೋಗ್ತಿದಾರ ಅಂತ ಬಿಡೋದು ಅಷ್ಟೇ ಅಲ್ಲ. ಏನಲ್ಲಾಯ್ತು, ಝೂಮಲ್ಲಿ ಕಾಣಿಸ್ತಿದ್ಯಾ? ಸೊ ಬನ್ನಿ, ಇವಾಗ ಏನಂತ ಅಂದ್ರೆ ಗೈಸ್, ನಮ್ಮ ದೀಕ್ಷಿತ್ ಮನೆಯಲ್ಲಿ ಪಂಜರುಳ್ಳಿ ದೈವ ಕೂರಿಸ್ತಾ ಇದ್ದಾರೆ. ದೇವಸ್ಥಾನ ಎಲ್ಲ ಮಾಡಿದ್ದಾರೆ. ಸೊ ಹೇಗಿರುತ್ತೆ ಪೂಜೆ, ಏನು ಹೋಮ ಗೀಮ ಎಲ್ಲ ನಡೀತದೆ. ಇಂಜಿನಿಯರ್ ಬರ್ರಿ ಮಾತಾಡುವಂತೆ, ಒಂದು ಕಮೆಂಟ್ರಿ ಕೊಡುವಂತೆ. ಸೊ ಬನ್ನಿ ಇವಾಗ ಹೋಗೋಣ. ಅಲ್ಲಿ ಹೋಮ ನಡೀತಿದೆ. ನಿನ್ನೆ ರಾತ್ರಿ ಎಲ್ಲ ಹೋಮ ಇತ್ತು. ಬಟ್ ಏನಂತಂದ್ರೆ ವಿಡಿಯೋ ಮಾಡೋಕ್ಕಾಗಿರ್ಲಿಲ್ಲ, ಏನಕ್ಕಂದ್ರೆ ಬೆಳಕಷ್ಟು ಇರಲಿಲ್ಲ ಅಂತೇಳಿ. ಫುಲ್ಲು ಬೆಳಗ್ಗೆಯಿಂದ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ ಗೈಸ್. ನೋಡಿ ಇಲ್ಲಿ ಊರೆಲ್ಲ ಬಚ್ಲು ಮನೆ. ನೆಂಟ್ರ ಮನೆಗೆ ಹೋಗಿದ್ದ, ಊರೆಲ್ಲ ಬಚ್ಲು ಮನೆ ಆಗ್ಬಿಟ್ಟಿದೆ. ಒಂದ್ 2-3 ದಿನ ಎಲ್ಲೋ 2-3 ತಿಂಗಳು ಬೆಂಗಳೂರಿಗೆ ಹೋಗ್ಬಿಡ್ತಾರೆ. ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಆಮೇಲೆ ಊರ್ ಬಗ್ಗೆ ಬಚ್ಚಲ್ ಮನೆ ಕಚ್ಚಲ್ ಮನೆ. ನಾನು ಕೆಡ್ದಾಗ ಮಾತಾಡ್ತಿಲ್ಲಪ್ಪ, ಎಲ್ಲೂ ಮಳೆ ಆಗ್ತಿಲ್ಲ. ನಿಂಗೆ ಒಳ್ಳೇದಾ? ಮತ್ತೆ ಅಂದ್ರೆ ಅಷ್ಟು ಕೆಸರಾಗಿದೆ ಅಂತ ಅರ್ಥ. ಸೊ ಬನ್ನಿ ಇವಾಗ ಹೋಗೋಣ. ಟಿಫನ್ ಎಲ್ಲ ಆಯ್ತು. ಟಿಫನ್ ಅಲ್ಲೇ ತಿಂದ್ವಿ. ಇಡ್ಲಿ. ಇವನು 2 ಸಲ ಟಿಫನ್ ತಿಂದಿದ್ದಾನೆ. 2 ಸಲ ತಿಂದಿಲ್ಲ, 2 ತಟ್ಟೆಲಿ ತಿಂದಿದ್ದು ಅಷ್ಟೇ. 2 ಸಲ ತಿಂದಿಲ್ಲ. ಹತ್ರ ಜೋರಾಗಿ ಹೇಳ್ಬೇಕು, ಜೋರಾಗಿ ಮಾತಾಡ್ಬೇಕು. ಅವ್ರ ಅಪ್ಪನ ಕೈಲಿ ಮತ್ತೆ ಇಡ ಹೊಡ್ಸ್ಕೊಳ ಏನಂತ ಅವನು. ಸೊ ಇವಾಗ ಹೋಮ ಆಗ್ತಿದೆ ಗೈಸ್. ಹೋಮಂದೆಲ್ಲ ವಿಡಿಯೋ ಮಾಡೋಣ. ನಮ್ಮ ಹುಡುಗರ ಜೊತೆಗಿದ್ರೆ ವಿಡಿಯೋ ಮಾಡ್ಬೋದು. ನೋಡಿ ಫುಲ್ಲು ಶಾಮಿಯಾನ ಹಾಕಿದ್ದೀವಿ ಗೈಸ್. ಬೆಳಗ್ಗೆ ಹಾಕಿರೋದು. ತಿದ್ದೋಣ ಆರಾಮ. ಏನು ಸಮಾಚಾರ ಹೇಳ್ಬೇಕಲ್ಲ? ಆರಾಮ. ನಮಸ್ತೆ ಗೈಸ್. ಫುಲ್ಲು ಬಿಸಿಲು ಬಿಟ್ಟಿದೆ ನೋಡಿ. ನಾನು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾದ್ಮೇಲೆ ಫುಲ್ಲು ಬಿಸಿಲು ಬಿಟ್ಟಿದೆ ನೋಡಿ. ಮಳೆ ಎಲ್ಲ ಹೋಗಿದೆ ಗೈಸ್. ಎಲ್ಲಿ ನಿನಗೆ ಹೋಗಕ್ಕೇನು ಗೈಸ್? ಹೋಮ ನಡೀತಿದೆ ಅನ್ನಲ್ಲ ಇಲ್ಲಿ ನೋಡಿ. ಇಲ್ಲಿ 3 ಜನ ಭಟ್ರು ಹೋಮ. ಸೊ ಫಸ್ಟು ದೇವಸ್ಥಾನದಲ್ಲಿರೋ ದೇವ್ರನ್ನ ತೋರಿಸ್ಬೇಕಲ್ವಾ. ಫಸ್ಟು ದೇವ್ರು ತೋರಿಸ್ತೀನಿ ಬನ್ನಿ. ಸೊ ನೋಡಿ ಗೈಸ್, ಇದೇ ಪಂಜರುಳ್ಳಿ ದೇವರು. ದೀಕ್ಷಿತ್ ಮನೆ ಹಾಳ ಗಿಡಮ. ಸೊ ಇದಿಷ್ಟಾಗಿದೆ ನೋಡಿ. ಇದೇ ದೇವಸ್ಥಾನ ಗೈಸ್. ಸೊ ಫುಲ್ಲು ತೋರ್ಸೋಣ ಅಂತ ಅಂದ್ರೆ ಎಲ್ಲ ಚಪ್ರ ಹಾಕ್ಬಿಟ್ಟಿದಾರಲ್ಲ, ಕಾಣಿಸಲ್ಲ. ನಿನ್ನೆ ರಾತ್ರಿ ಕುತ್ಕೊಂಡು ಅಲಂಕಾರ ಮಾಡಿರೋದು ಗೈಸ್. ಟಿಯೋಗ ಕಾರಿಗೆ ಯಾವ ರೀತಿ ಬರ್ತಿದ್ದಾರೆ ನೋಡಿ. ಮತ್ತೊಮ್ಮೆ ಭೇಟಿ ಆಗೋಣ. ಟಿಯಾಗೋ ಭೇಟಿ ಯಾಗೋಣ. ಹೆಂಗಿದೆ ಚೇತು? ಮತ್ತೆ ಭೇಟಿ ಆಗೋಣ. ನಾವು ಕೂಡ ಮತ್ತೆ ಭೇಟಿ ಆಗೋಣ. ಇವಾಗ ನೀರು ಆನ್ ಮಾಡಕ್ ಹೋಗ್ತಾ ಇದೀವಿ. ಸೊ ನೀರು ಆನ್ ಮಾಡಿ ಮತ್ತೆ ಭೇಟಿ ಆಗೋಣ ಗೈಸ್. ನೀರ್ ಆನ್ ಮಾಡೋದಲ್ಲ, ಮೋಟರ್ ಆನ್ ಮಾಡೋದು. ನೀರ್ ಆನ್ ಮಾಡೋದು ಅಂದ್ರೆ ಏನು? ಇನ್ನಷ್ಟು ಮಾತಾಡಕ್ ಬರಲ್ಲ ಚೇತು. ತಿರ್ಗ್ಸೋ ಚೇತನ್, ತಿರ್ಗ್ಸೋ. ನಮ್ಮೂರಿನ ಟ್ಯಾಂಕಿ, ನೀರ್ ಟ್ಯಾಂಕಿ ಸೈಡ್ ಬಾ. ತೂತ ಆಗ್ಬಿಟ್ಟಿದೆ ಗೈಸ್. ನೋಡಿ ಹನಿ ಬೀಳ್ತಾ ಇದೆ. ಆ ತೂತ್ ಮಾಡೋ ಕಾರಣನೇ ಇವನು, ಮಿಸ್ಟರ್ ಶಶಾಂಕ್ ಕೆಯು. ನಮಗೆ ಇವಾಗ ಎಳ್ನೀರು ಕೊಡ್ತಾ ಇದ್ದಾನೆ ದೀಕ್ಷಿತ್ ಅವರು ಕೆಲಸ ಮಾಡಿದ್ದಕ್ಕೆ. ದೀಕ್ಷಿತ್ ಕೊಡ್ತೀಯಾ ಇಲ್ಲ? ದೀಕ್ಷೆ ಕೊಡೋ. ಮತ್ತೆ ಯಾರಿಗೆ? ಚೇತ ಸೈಡ್ ಹೋಗೋ. ನಂಗೆ ಸೈಡ್ ಇರ್ಬೇಕು. ವಿಡಿಯೋದಲ್ಲಿ ಬರಲ್ಲ ಅಂದ್ರೆ ಸೈಡ್ ಹೋಗ್ತೀರಾ ಅಷ್ಟೇ. ನೀನು ಹೋಗ್ಬೋದಪ್ಪ ಸೈಡ್. ನನ್ನ ಹತ್ರ ಹೇಳ್ಬೇಡ. ನಾನು ಯಾರಿಗೆ? ನಮ್ಮ ಶಿಷ್ಯ. ಹಾಲ್ ಕರಿತೀನಿ ನಿನಗೆ ಕಟಕಂಡಿ. ಇವನು ಶಿಷ್ಯ ವೃಂದ. ಇವನಪ್ಪ ದೀಕ್ಷೆ. ಯಾಕೆ ಹೇಳು? ಅಲ್ಲಿ ಬೋರ್ಡ್ಗಟ್ಟೆ ಇದೆ, ನನಗೆ ಶಿಷ್ಯ ವೃಂದ ಆಗಿದ್ದ. ಅಲ್ಲೇನೋ ದೀಕ್ಷೆ? ನನ್ಕಿಂತ ನೀನ್ ಜಾಸ್ತಿ ಅಲ್ಲ. ಯಾರು ಏಮಂತ ಕೇಳೋಣ? ಏನ್ರಿ ಕವಿಯಣ್ಣ? ಯಾರು ಕವಿಯಣ್ಣ ಇದಾರಲ್ಲ, ಇಲ್ಲೇ ಇದಾರಲ್ಲ.
ಬೋಡ್ಗಟ್ಟೆ ನವೀನಣ್ಣಗೆ ಯಾರು ಭಾರಿ ಫೇವ್ರೇಟ್ ಆಗಿದ್ದು ಅವಾಗ ಇವನೇ ತಾನೇ ದೀಕ್ಷೆ ದೀಕ್ಷೆ ಅಂದ್ರೆ ಆಯ್ತು. ಬಲಗೈ ಬಂಟ ನವೀನಣ್ಣನ ಅಲ್ಲೇ ಬಂದಿದ್ದಲ್ಲ? ಇಲ್ಲ ಎಲ್ಲಿಗೆ ನೀ ಬಂದಿರ್ಲಿಲ್ಲ ತಾನೇ ನಾವಲ್ಲಿ ಮಾಲೆ ಹಾಕ್ದಾಗ? ಇದ್ವಲ್ಲ ಒಂದ್ಸಲಿ ಬ್ಯಾಚ್, ಒಂದು ಬ್ಯಾಚಲ್ಲಿ ಇದ್ದು. ಇಲ್ಲ ನಿಮ್ಮ ಬ್ಯಾಚಲ್ಲಿ ಇರಲಿಲ್ಲ. ಅದೇ ಬಂದಿಲ್ಲ ಅವನು. ಅದು ಒಳ್ಳೆ ಎಕ್ಸ್ಪೀರಿಯನ್ಸ್ ಚೇತು ಮಾತ್ರ. ನಮ್ಮ ದೀಕ್ಷಿತ್ ಅವರ ಮನೆ ಫುಲ್ಲು ಪೇಂಟ್ ಹೊಡ್ಸ್ಬಿಟ್ಟಿದ್ದಾರೆ ಗೈಸ್. ಅವಳು ಮಾತಾಡಲ್ಲಂತಲ್ಲೋ ದೀಕ್ಷಾ, ಇವನು ಮಾತಾಡಲ್ಲ ಅಂತ ಅಲ್ಲೇನಾ ದೀಕ್ಷೆ? ಮಾತಾಡಲ್ಲ, ಮೆಸೇಜ್ ಮಾಡ್ತಾರೆ ಅಷ್ಟೇ. ಅದ್ ನನಗೆ ಗೊತ್ತಿಲ್ಲ. ನಾನು ಅವತ್ತು ಕೇಳ್ದಪ್ಪ ದೀಕ್ಷೆ ಯಾರ ನಂಗೆ ಗೊತ್ತೇ ಇಲ್ಲ ಅಂದಿಲ್ಲೇನಾ? ಅವಳು ನೋಡ್ತಾ ಇರ್ತಾನೆ ವಿಡಿಯೋ ಇರೋದೇ ಹೇಳಿದಪ್ಪ. ನಾನು ಯಾಕೆ ಸುಳ್ಳು ಹೇಳಿ? ನನಗೆ ಹೆಂಗ್ ಗೊತ್ತಿತ್ತಪ್ಪ? ಜನ ಹುಡುಗಿಯ ಜೊತೆ ಚಾಟ್ ಮಾಡ್ತಾ ಇದ್ರೆ ಅದ್ ನನಗೆ ಗೊತ್ತಿಲ್ಲ. ಜೋರಾಗಿ ಮಾತಾಡು ಗೊತ್ತೋ, ಜೋರಾಗಿ ಮಾತಾಡ್ಬೇಕು ನೀನು, ಕೇಳಿಸಲ್ಲ. ಇಲ್ಲ ನಿಮ್ಮೆಲ್ಲ ಮಾತಾಡೋ. ಎಷ್ಟಾಯ್ತು? 9 ಆಯ್ತು. ಗೈಸ್ ಈ ತರ ಕನ್ನಡಿ ಹಿಡಿದು ನೋಡಿ, ಅಲ್ಲಿ ಒಳಗಡೆ ಬೆಳಕು ಕಾಣಿಸ್ತಾ ಇದೆಯಲ್ವಾ? ಕರೆಕ್ಟಾಗಿ ಹಿಡಿಯೋ ಮೇಲೆ. ಸುಮ್ಮನೆ ಇರ, ಮೇಲೆ ಹಿಡಿಯ ಮಂತ, ಮೇಲೆ ಹಿಡಿತೀರ ಸುಮ್ಮನೆ ಇರ. ಮೇಲೆ ಹಿಡಿಯ ಕೇಳೋ. ಅಲ್ಲೊಂದು ದೇವ್ರಿದೆ, ಇಲ್ಲೊಂದು ದೇವ್ರಿದೆ ನೋಡಿ. ಹೇಮಂತ ಹೆಂಗ್ ಬರ್ತಾನೆ ನೋಡಿ ಹೇಮಂತ. ಏನಾಕದು? ಸೂರ್ಯನ ಬೆಳಕ್ಕೆ ಇದೇನು? ನೀನ್ ಬಾಳೆ ಅಡಿ ಹಿಡಿದ್ರೆ ಏನ್ ಕೈ ಹಿಡ್ದು ಗಂಧ ಹಾಕ್ತಾ ಇದ್ದಾರೆ ನೋಡಿ, ಎಲ್ಲ ಹಲಸಿನ ಎಲೆಗೆ ಗಂಧ. ಇವರೇ ಭಟ್ರು. ಮಚ್ಚ ಮಾತಾಡ್ ಮಚ್ಚ, ನಿಮ್ಮನೆ ಪೂಜೆ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀಯ? ಎಷ್ಟೋ ವರ್ಷದ ಕನಸು ಇವಾಗ ನೆರವೇರ್ತಿದೆ, ಅದೇ ಒಂದು ಖುಷಿ ಅಷ್ಟೇ. ಎಲ್ಲಾರು ನೀವೇನ್ ಹೇಳ್ತೀರಾ? ಇವನು ಚಿಕನ್ ಎಲ್ಲ ತಿನ್ನೋದು ಬಿಟ್ಟು 9 ತಿಂಗಳಾಗಿತ್ತು. ಸೊ ಇದೇ ಪೂಜೆ ಆಗಬೇಕು ಅಂತ ಹೇಳಿ ಅಲ್ಲ ದೀಕ್ಷೆ? ಎಷ್ಟು 9 ತಿಂಗಳಾಗಿತ್ತಾ? ಖುಷಿ ಆಯ್ತಾ? ಇನ್ನೇನು ಹೇಮಂತು ದೀಕ್ಷಿತ್ ಅವ್ರನ್ನ ಕೈಯಾಗಿ ಹಿಡಿಯಂಗಿಲ್ಲ ಗೈಸ್. ಯಾಕಂತ ಅಂದ್ರೆ ಕಷ್ಟ ಗಿಷ್ಟ ಎಲ್ಲ ನಿರ್ವಹಿಸಿ ಎಲ್ಲ ನಿರ್ವಹಣೆ ಆಗಿ. ಕೇಳ ಇಲ್ಲಿ ನನ್ನ ಮಾತು ಕೇಳು ಸ್ವಲ್ಪ. ನಾನ್ ಮಾತಾಡ್ತಿದ್ದೀನಿ ತಾನೆ ಜೊತೆ, ನನಗೂ ಸ್ವಲ್ಪ ಮಾತಾಡಕ್ ಬಿಡು. ಅಲ್ಲ ನಾನೇನ್ ಹೇಳ್ತಿದ್ದೀನಿ ಗೊತ್ತಾ? ದೀಕ್ಷಿತ್ ಅವರಿಗೆ ಇಷ್ಟು ದಿನ ಕಷ್ಟ ಇತ್ತ, ದೀಕ್ಷಿತ್ ಅವ್ರಿಗೆ ಇಷ್ಟು ದಿನ ಕಷ್ಟ ಇತ್ತಲ್ಲಪ್ಪ. ಇವಾಗ ಎಲ್ಲ ಕಷ್ಟ ನಿರ್ವಹಣೆ ಆಗ್ತಿದೆಯಲ್ಲ, ಇನ್ನೇನು ಅವನಿಗೆ ಹಿಡಿಯಕ್ಕಾಗುತ್ತಾ? ಇಲ್ಲ ನಮ್ಮನ್ನೆಲ್ಲ ಅಲ್ಲಿಂದ ಗೇಟಿಂದ ಹೊರಗೆ ಅಲ್ಲೇ ನಿಂತ್ಕೊಂಡು ಮಾತಾಡ್ತೀನಿ. ಎಂತಕ್ಕ ಸಿಟ್ ಮಾಡಬಾರ್ದು ದೀಕ್ಷಿತ್, ಸಮಾಧಾನ ಬರ್ಬೇಕಂತಾನೆ ದೇವ್ರ ಪೂಜೆ ಮಾಡ್ತಿರೋದಲ್ವಾ? ಏನೇಮಂತ ಸಿಟ್ಟೇನೆ ಏಮಂತ? ಸಿಟ್ಟಲ್ಲೇನದು? ಸಿಟ್ಟಲ್ಲೇನ? ಜೀವನ ಮಾತಾಡಿಸ್ತಾನೆ ಇಲ್ಲಪ್ಪ. ಅಂತ ಕೆಲಸ ಅದೇಂತ ಸಿಂಬಳನೇನ್ರಿ ಕವಿಯಣ್ಣ? ಹಲ್ಸಿನ ಮ್ಯಾಣ ಕಣ. ಹೆಂಗ್ ನಗಾಡ್ತೀಯಲ್ಲ? ನಗಾಡ ಇವಾಗ ನಗಾಡ್ದಲ್ಲ ಆ ರೀತಿ. ನಾನು ನಮ್ಮ ಲೋಹಿತ್ತು ಚೇತನ್ನು ನಮ್ಮ ತೋಟದಲ್ಲಿ ಹಿಂಗಾರ ಕೊಯ್ಕೊಂಡು ಹೋಗಿ ಬಂದಿದ್ದೀವಿ ಗೈಸ್. ಸೊ ಬನ್ನಿ ಇವಾಗ ಕೊಯ್ಕೊಂಡು. ಸೊ ಅಲ್ಲಿ ದೀಕ್ಷಿತ್ ಅವ್ರ ಮನೆ ದೇವ್ರಂತ ಅನ್ನಲ್ಲ, ಇವಾಗ ಗಂಡು ಮಗ ಅಂತ ಬಂದಿದೆ. ಸೊ ಆ ಗಂಡು ಮಗ ಏನಂತ ಅಂದರೆ ಪಂಜರುಳ್ಳಿ ದೇವ್ರು ಬರುತ್ತೆ ಇವಾಗ. ಸೊ ಹೇಳಿಕೆ ಎಲ್ಲ ಇರುತ್ತೆ, ಪೂಜೆ ಚೆನ್ನಾಗಿರುತ್ತೆ. ಸೊ ಯಾರ್ಯಾರು ಪಂಜರುಳ್ಳಿ ದೈವ ಬರೋದು ನೋಡಿರಲ್ಲ, ಸೊ ಇವತ್ತು ನಮ್ಮ ವ್ಲಾಗಲ್ಲಿ ನೋಡಿ, ವ್ಲಾಗ್ ಪೂರ್ತಿ ದೈವದ್ದೇ ಇರುತ್ತೆ ಇವತ್ತು. ಬನ್ನಿ ಹೋಗೋಣ ಬೇಗ. ಈ ಸೈಡ್ ಬರೋ, ಬೇಗ ಹಿಂಗಾರ ಕೊಯ್ಕೊಂಡು ಹೋಗೋಣ ಬನ್ನಿ ಗೈಸ್. ನಮ್ಮ ಮನೆ ಕೆಲ್ಸಕ್ಕೆ ಬಂದಿದ್ದಾರಲ್ಲ ಅವರಿಗೆ ಒಂದು ಬಾಟಲ್ ನೀರು ಬೇಕಂತ ಅಂದರು, ಅದಕ್ಕೋಸ್ಕರ ನೀರು ತೊಗೊಂಡು ಏಣಿ ತೊಗೊಂಡು ಹೋಗ್ತಾ ಇದ್ದೀವಿ. ಹಂಗಲ್ಲ ಹೋಯ್ತು, ಅಲ್ಲಿ ಸೈಡ್ ಬಿಡ್ಸ್ಕೊಳ. ಮಾರಕ್ ಮುತ್ಕೊಡ್ಬೇಡಲೇ, ಕುಯ್ಯಲೇ. ಸಾಕ್ಬಿಡು ಅಂದ್ನಲ್ಲ. ಏನು ಸಾಕ್ಬಿಡು? ನಾನು ಮಾರ ಜೊತೆ ಹೆಂಗಿದೆ ನೋಡು. ತರ್ಸಿ ಮುಕ್ಳಿಗೆ ಗಾಡಿ ರೋಡಲ್ಲಿ ನಿಲ್ಸಿದೇನೋ ಚೇತು. 4 ಹಿಂಗಾರನ ಕೊಯ್ಕೊಂಡು ಇವಾಗ ಮತ್ತೆ ಬ್ಯಾಕ್ ಟು ದೇವ್ರ ಫಂಕ್ಷನಿಗೆ ಬಂದಿದ್ದೀವಿ ಗೈಸ್. ಪಂಜರುಳ್ಳಿ ದೇವ ಬರುತ್ತಲ್ಲ ದೈವ, ಇವ್ರ ಮೇಲೆ ಬರೋದು ಪೂರ್ತಿ. ಹೋಗಿ 10 ವ್ಯಕ್ತಿನ ನಿರೀಕ್ಷೆ ಇಟ್ಟರು. ಅದು ಯಾವ ವ್ಯಕ್ತಿಯಲ್ಲಿ ಕಾರ್ಯ ಹಾಕಬೇಕು ಅಂತ ಮಾಡಿದಂಥ ವಿಚಾರ, ನೀವು ಮಾಡಿದಂಥ ಕಾರ್ಯ ಪರಿಪೂರ್ಣಕವಾಗಿ
ಯಶಸ್ಸಾಗುವಂಥ ವಿಚಾರ. ಮಧ್ಯಾಹ್ನ 2 ಗಂಟೆ 5 ನಿಮಿಷ ಆಗಿದೆ. ಚೇತನ್ ಅವರು ತಟ್ಟೆ ತೊಳೆದು ಎಲ್ರಿಗೂ ಕೊಡ್ತಾ ಇದ್ದಾನೆ. ಸೊ ಇವನು ಪ್ರಸಾದ ಬಿಡಿಸ್ತಿದ್ದಾನೆ. ನಾನು ಉಪ್ಪಿನಕಾಯಿ ಕೋಸಂಬರಿ ಗೈಸ್. ಇಷ್ಟು ಜನ ಇವಾಗ ಊಟ ಬಡಿಸ್ತಾ ಇದ್ವಲ್ಲ, ಫುಲ್ಲು ಮಳೆ ಬಂದ್ಬಿಡ್ತು ಗೈಸ್. ಅದಕ್ಕೋಸ್ಕರ ಎಲ್ಲ ಒಳಗಡೆ ಇದ್ದೀವಿ. ಈಗ ಮಳೆ ಕಡಿಮೆ ಆಯಿತು ಅಂತ ಹೊರಗಡೆ ಬಂದ್ವಿ, ಮತ್ತೆ ಮಳೆ ಸ್ಟಾರ್ಟ್ ಆಯ್ತು ನೋಡಿ. ಚೇತನ್ ಕಣ್ಣಾಕ್ ಬಿಡಕಣೋ ತಿನ್ಲಿ. ಭರ್ಜರಿ ಭೋಜನ ಮಾಡ್ತಾ ಇದ್ದೀವಿ ಇವಾಗ. ಲೋಹಿತ್ ನಿಧಾನ ತಿನ್ನಲು ಹೋಯ್ತು. ಚೇತನ್ನು ಏನು ಹಾಕ್ಸ್ಕೊಂಡಿದ್ಯಾ ಚೇತು? ಪುಳಿಯೋಗರೆ ಮದ್ದಿದ್ದು ಏನೋ ಅದು ಬೋಂಡ ಕಡಲೆ. ನಾನು ಪಾಯಸ ಹಪ್ಪಳ ಅಲ್ಲ ಏನದು ಹೋಳಿಗೆ ಹಾಕ್ಸ್ಕೊಂಡಿದ್ದೆ ಗೈಸ್. ಇವಾಗ ಊಟ ಮಾಡಬೇಕು ಗೈಸ್. ನಾವಿವಾಗ ಇದೇ ಕಾರಲ್ಲಿ ಮುತ್ತಿನಕೊಪ್ಪ ಹೊರಟಿದ್ದೀವಿ. ನೋಡಿ ಇಲ್ಲಿ ಫುಲ್ಲು ಗೈಸ್ ಹೆಂಗಿದೆ ನೋಡಿ. ಮಾರುತಿ 800 ಒಳ್ಳೆ ಕಾರು ಗೈಸ್. ಇವಾಗ ನಾವು ಹೊರಟಿದ್ದೀವಿ ಮುತ್ತಿನಕೊಪ್ಪ. ಹೋಗೋಣ ಬನ್ನಿ. ಏನಕ್ಕಂತ ಗೊತ್ತಿಲ್ಲ, ಶಾಮಿಯಾನ ಇಳ್ಸಕ್ಕೆ ಬ್ಯಾಟನ್ ಇದಕ್ಕೆ ಇಟ್ಕೊಂಡೆ ಏನೋ ಡೋರ್ ಹಾಕಣಲಿ. ನಾ ಶೌಟೆ ಹಾಕೊಂಡಿಲ್ವಲ್ಲ ಮಾರ. ಕುಡಿಯೋ ನಿನ್ನ ಹಣೆ ಬಾರಕ್ ನಿನ್ ಜೊತೆ ಟ್ರಿಪ್ಪಿಗೆಲ್ಲ ಪ್ಲಾನ್ ಮಾಡ್ಕೊಂಡು ಹೇಮಂತ ಇಲ್ಲೋಡಲ್ಲಿ ಹೊರದೇ ಹೋಯ್ತಲ್ಲ ಶರ್ಟ್ ನೋಡ್ಬೇಕಿತ್ತು ನೀನು. ಅಯ್ಯೋ ಎಷ್ಟು ಸಲ ತೋರ್ಸಿನ್ ಗೊತ್ತಾ? ನಾವೆಲ್ಲ ಕರೆದ್ರೆ ಬರೋದೇ ಇಲ್ಲ ಗುರು. ಬರಲ್ಲಪ್ಪ. ಅಲ್ಲೋಯ್ತು ಎಷ್ಟು ಸಲ ತೋರ್ಸುತ್ತ ನಿನಗೆ? ಏಯ್ ಹೇಮಂತ ಯಾಕೋ ನಿಧಾನ ಹಾಕೋಣ. ಹೆಂಗ ಓಡಿಸ್ ಮತ್ತೆ ಎಲ್ಲಿಗೆ ಜೀವೋ ಕಂಟೆಂಟ್ ಕೊಡು ಒಳ್ಳೆ. ಏನ್ ಸ್ಟೈಲ್ ಹಾಕೋತಿದ್ದಾನ ಮಾರಾಯ. ಬೇಡ ನಿಧಾನ. ಇವಾಗ ನಾನು ಬೆಂಗಳೂರು ಹೊರಟಿದ್ದೀನಿ. ಬಟ್ ಏನಂತ ಅಂದರೆ ಬಸ್ ಮಿಸ್ ಆಗಿದೆ ಗೈಸ್. ಗಾಡಿ ಅಡ್ಡ ಆಗ್ತಾ ಇದೀವಿ ನೋಡಿ. ನಾನು ನಮ್ಮ ಹೇಮಂತು ಯಾರು ನಿಲ್ಲಿಸ್ತಾನೇ ಇಲ್ಲ. ಫುಲ್ಲು ಕತ್ಲಾಗ್ಬಿಟ್ಟಿದೆ. 11:15 ಟ್ರೈನ್ ಇರೋದು, 11 ಗಂಟೆ ಟ್ರೈನು. ಬಟ್ ಇವಾಗ ನಮಗೆ 8:45 ಬಸ್ ಮಿಸ್ ಆಗಿರೋದಕ್ಕೆ ಗಾಡಿ ಅಡ್ಡ ಹಾಕ್ತಿದ್ದೀವಿ. ಅಡ್ಡ ಹಾಕ್ಬಾರೋ ಅಂತ ಅಂದರೆ ನೋಡಿ ಗೈಸ್ ಕೂತಿದ್ದಾನೆ ಆರಾಮಾಗಿ. ಫುಲ್ ಬ್ಯುಸಿ. 2-3 ದಿನದಿಂದ ಫೋನ್ ನೋಡಿರಲಿಲ್ಲ ಮನೆ ಪೂಜೆಯಿಂದ, ಅದಕ್ಕೋಸ್ಕರ ಫೋನ್ ನೋಡ್ತಾ ಕೂತಿದ್ದಾನೆ. ಇವಾಗ ತೋರಿಸ್ತೀವಿ ತಡೀರಿ. ಯಾರು ನಿಲ್ಲಿಸ್ತಾನೆ ಇಲ್ಲ ಗೈಸ್. ಬೈ ಗೈಸ್. ಫೈನಲಿ ನನಗೆ ಇವಾಗ ಈ ಕಾರ್ ಸಿಕ್ಕಿದೆ. ಸೊ ಶಿವಮೊಗ್ಗದವರೆಗೂ ಹೋಗ್ತಾ ಇದ್ದೀನಿ. ಬೈ ಮಚ್ಚ. ಬೈ ದೀಕ್ಷಿ. ಚೇತಿಗೆ ಹೇಳು ಆಯ್ತಾಯ್ತು. ಬಾ ಬೇಗ ಬೆಂಗಳೂರು. ಬೈ ಹೇಮಂತ. ಬೈ ಆಲ್ಟೋದಲ್ಲಿ ಹೊರಟಿದ್ದೀವಿ ಬ್ರೋ. ನಿಮ್ಮ ನೇಮು? ಮನೋಹರ್. ನಾವು 8:45 ಗಾಡಿ ಇದೆಯಲ್ಲ ಬ್ರೋ, ಅದು ಮಿಸ್ ಆಗ್ಬಿಡ್ತು. ಅದಕ್ಕೋಸ್ಕರ ಅವಾಗಿಂದ ಗಾಡಿ ಕೈ ಅಡ್ಡ ಹಾಕ್ತಾನೆ ಇದ್ವಿ. ಯಾರು ನಿಲ್ಸ್ತಾನೆ ಇರಲಿಲ್ಲ. ನಾವು ನಿಲ್ಸಲ್ಲ ಅನ್ಕೊಂಡು 10 ಗಂಟೆ ಬಸ್ ಇದೆಯಲ್ಲ, ಅದಕ್ಕೆ ಲಾಸ್ಟ್ ಬಸ್ ಅದಕ್ಕೆ ಹೋಗೋಣ ಅಂತ ಅನ್ಕೊಂಡ್ವಿ. ಫೈನಲಿ ನಿಲ್ಸಿದ್ದೀರಾ, ಥ್ಯಾಂಕ್ಸ್ ಬ್ರೋ. ನಿಮ್ಮ ಶಿವಮೊಗ್ಗ ರೈಲ್ವೆ ಸ್ಟೇಷನಿಗೆ ಬಂದಿದ್ದೀನಿ. ಸೊ ಅಲ್ಲಿಂದ ಬಿಟ್ರಲ್ಲ, ಸುಮಾರು ಮಾತಾಡ್ತಾ ಬಂದ್ವಿ ಗೈಸ್. ಎಲ್ಲಿಂದ ಅಂತ ಅಂದರೆ ನಮ್ಮ ಮುತ್ತಿನಕೊಪ್ಪದಿಂದ ಶಿವಮೊಗ್ಗ ರೈಲ್ವೆ ಸ್ಟೇಷನಿಗೆ ಬರೋವರೆಗೂ ಸಖತ್ತಾಗಿ ಮಾತಾಡ್ತಾ ಬಂದ್ವಿ. ಅವರು ಇದು ಬಂದ್ಬಿಟ್ಟು 11:55 ಟ್ರೈನು. ನಮ್ಮದು ಟ್ರೈನು ತಾಳಗೊಪ್ಪ ಟು ಮೈಸೂರದು, ಮೈಸೂರು ಎಕ್ಸ್ಪ್ರೆಸ್. ತಾಳಗೊಪ್ಪ ಟು KSR ಬೆಂಗಳೂರು ಹೋಗುತ್ತೆ. ಆ ಕಡೆ ಇದೆಯಲ್ಲ ಅದು ಬರೀ ಯಶವಂತಪುರ ಹೋಗುತ್ತೆ ಗೈಸ್. 5 ಗಂಟೆಗೆ ಹೋಗಿ ತಗೊಂಡೋಗಿ ನಿಲ್ಲಿಸ್ತಾನೆ, ನಿದ್ದೆ ಗಣ್ಣಲ್ಲಿರುತ್ತೆ. ಸೊ ಅದಕ್ಕೋಸ್ಕರ ಇದೇ ಟ್ರೈನ್ ಬುಕ್ ಮಾಡಿದ್ದೀನಿ. ಇವತ್ತು ಜನ ಕಡಿಮೆ ಅಂತ ಅಂದ್ಕೊಂಡ್ರೆ ಫುಲ್ಲು ಸೀಟು RAC ಸಿಕ್ಬಿಟ್ಟಿದೆ ನನಗೆ. ನಾನು ಯಾವಾಗಲೂ ಮೇಲ್ಗಡೆ ಟ್ರೈನು ಬುಕ್ ಮಾಡ್ತಿದ್ದೆ ಆಯಿತಾ, 2S ಅಲ್ಲಿ ಸ್ಲೀಪಿಂಗಲ್ಲಿ. ಬಟ್ ಈ ಸಲ ಲೋಯರ್ ಬರ್ತಿರಲಿ ಅಂತ ಬುಕ್ ಮಾಡಿದೆ. ಬಟ್ ವೆಯ್ಟಿಂಗ್ ಲಿಸ್ಟ್ ಇತ್ತು. ಇವತ್ತು ನೋಡಿದ್ರೆ RAC ಸಿಕ್ಬಿಟ್ಟಿದೆ ಗೈಸ್. RAC ಟ್ರೈನ್ ಬಂದಿದೆ. ಸೊ ನಾನಿವಾಗ S5 ಹತ್ರ ಇದ್ದೀನಿ ಇನ್ನು. ಸೊ S9 ಹತ್ರ ಹೋಗಬೇಕು ಗೈಸ್. ಇಲ್ಲೇನೋ ದೊಡ್ಡ ಗಲಾಟೆ ಆಗಿದೆ. ಸಮಥಿಂಗ್ ಬ್ಯಾಗ್ ಮಿಸ್ಸು ಸಮಥಿಂಗ್ ಅನಿಸುತ್ತೆ. ಬನ್ನಿ ಇವಾಗ S9ಗೆ ಹೋಗಬೇಕು ಗೈಸ್. ನೋಡಿ ಇವಾಗ ನಾನು S6 ಹತ್ರ ಇದ್ದೀನಿ. ಸೊ S9 ಹತ್ರ ಹೋಗಿ RAC ಸಿಕ್ಕಿದೆಯಲ್ಲ, ಏನು ಮಾಡೋದಂತ ಗೊತ್ತಿಲ್ಲ ಗೈಸ್. TT ಹತ್ರ ಬಂದರೆ ಸ್ಲೀಪರೇ ಸಿಂಗಲ್ ಸೀಟ್ ಕೇಳೋಣ ಅಂತಿದ್ದೀನಿ. ಫುಲ್ಲು ರಶ್ಶು ಗೈಸ್. ಇದು ಯಾವಾಗ ಶಿವಮೊಗ್ಗ ಟು ಅಲ್ಲ ತಾಳಗೊಪ್ಪ ಟು KSR ಬೆಂಗಳೂರು ಯಾವಾಗಲೂ ಬನ್ನಿ ಫುಲ್ಲು ರಶ್ಶೇ ಇರುತ್ತೆ. ಜನರಲ್ಲಿಂದ ಹಿಡ್ದು 2S ಸ್ಲೀಪರು 3A ಎಲ್ಲದೂ ರಶ್ಶು. ಸೊ ಬನ್ನಿ ಇವಾಗ S9ಗೆ ಹೋಗಿ ಕುತ್ಕೊಡೋಣ.